ಪ್ರಶಾಂತ್ ನಾತು ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ಜೊತೆ. ಪ್ರಶಾಂತ್, ಬಿಜೆಪಿಯ 3-4 ಸ್ಟೋರಿಗಳಿದ್ದಾವೆ. ಕ್ವಿಕ್ಕಾಗಿ ಒಂದೊಂದನ್ನೇ ವಿಶ್ಲೇಷಣೆ ಮಾಡ್ತಾ ಹೋಗೋಣ. ರಾಧಾಮೋಹನ್ ಅಗರ್ವಾಲ್ರ ಬದಲಾವಣೆಯ ಸಾಧ್ಯತೆ. ಅದೇ ರಾಧಾಮೋಹನ್ ಅಗರ್ವಾಲ್ ಬಗ್ಗೆ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ JP ನಡ್ಡಾ ಅವರೇ ಬಹಳ ಕೋಪಗೊಂಡಿದ್ದರು. ರಾಮುಲು ಜೊತೆಗೆ ಏನು ಕೋರ್ ಕಮಿಟಿಯಲ್ಲಿ ನಡೀತು, ಅದಾದಮೇಲೆ JP ನಡ್ಡಾ ಅವರೇ ರಾಧಾಮೋಹನ್ ಅಗರ್ವಾಲ್ ಕರೆದು ಹೇಳಿದರು, ಈ ರೀತಿ ಹೋಗಿ ಬೇರೆ ರಾಜ್ಯಗಳ ಕೋರ್ ಕಮಿಟಿಗಳಲ್ಲಿ ಯಾರು ಮಾಸ್ ಲೀಡರ್ಸ್ಗಳಿರ್ತಾರೆ ಅವ್ರ ಜೊತೆ ಮಾತನಾಡುವಾಗ ಒಂದು ಸ್ವಲ್ಪ ಸಂಯಮದಿಂದ ಮಾತನಾಡಬೇಕಾಗತ್ತೆ, ನೀವು ಏನೇನೋ ಹೋಗಿ ಅಲ್ಲಿ ಮಾತನಾಡಲಿಕ್ಕೆ ಸಾಧ್ಯ ಆಗಬಾರ್ದು ಅಂತಕ್ಕಂಥದ್ದನ್ನು ನಡ್ಡಾ ರಾಧಾಮೋಹನ್ ಅಗರ್ವಾಲ್ಗೆ ಸ್ಪಷ್ಟವಾಗಿ ಹೇಳಿದರು. ಮತ್ತು ನನಗನ್ಸುತ್ತೆ ಅಜಿತ್, ರಾಧಾಮೋಹನ್ ಅಗರ್ವಾಲ್ ಮತ್ತೊಮ್ಮೆ ಕರ್ನಾಟಕದ ಕೋರ್ ಕಮಿಟಿಗೆ ಬರ್ತಾರಾ ಇಲ್ವಾ ಅಂತಕ್ಕಂಥದ್ರ ಬಗ್ಗೆ ನನಗೆ ಸಂದೇಹಗಳಿವೆ, ಪ್ರಶ್ನೆಗಳಿವೆ. ಯಾಕಂದರೆ ನಿಮ್ಗೆ ಇಡೀ ಒಂದು ಗುಂಪು ಬೊಮ್ಮಾಯಿ ಸಹಿತವಾಗಿ ಶ್ರೀರಾಮುಲು, CT ರವಿ ಇವ್ರ ಜೊತೆ ರಾಧಾಮೋಹನ್ ಅಗರ್ವಾಲ್ದೇ ಒಂದು ಸಮಸ್ಯೆ ಶುರು ಆಗಿರುವಾಗ ರಾಧಾಮೋಹನ್ ಅಗರ್ವಾಲ್ ಏನಂತ ಬಂದು ಕೋರ್ ಕಮಿಟಿಯಲ್ಲಿ ಕುಳಿತುಕೊಳ್ತಾರೆ? ಆ ಕಾರಣದಿಂದ ಬದಲಾವಣೆ ಅನಿವಾರ್ಯ ಅನಿಸುತ್ತೆ. ಅದು ಈಗಲೇ ಬದಲಾವಣೆ ಮಾಡ್ತಾರೆ ಅಂತ ನನಗೆ ಅನಿಸಲ್ಲ. ಯಾಕಂದರೆ ಶಿವರಾಜ್ ಸಿಂಗ್ ಚೌಹಾಣ್ ಚುನಾವಣೆಯ ಉಸ್ತುವಾರಿಯಾಗಿದ್ದಾರೆ. ಅವ್ರ ಮನೆಯಲ್ಲೇನೋ ಕಾರ್ಯಕ್ರಮ ಮುಗಿದ್ಮೇಲೆ ಅವರು ಕರ್ನಾಟಕಕ್ಕೂ ಕೂಡ ಭೇಟಿ ನೀಡಿ ಚುನಾವಣೆಯ ಪ್ರಕ್ರಿಯೆಯನ್ನು ಮುಗಿಸ್ತಾರೆ. ಹೊಸ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆಯ ಜೊತೆಗೆ ಆ ಉಸ್ತುವಾರಿಗಳ ಬದಲಾವಣೆ ಕೂಡ ನಡೀಬಹುದು ಅಂತ ನನಗನ್ಸುತ್ತೆ. ಎಸ್, ಅದರ ಜೊತೆಗೆ ರೆಬೆಲ್ಸ್ ಬಣದ ಯತ್ನಾಳ್ ಬಣದ ಕೆಲವರಿಗೆ ಬಿಜೆಪಿ ರಾಷ್ಟ್ರೀಯ ಸಂಘಟನೆಯಲ್ಲಿ ಜವಾಬ್ದಾರಿಗಳನ್ನು ಕೊಡುವ ಆಲೋಚನೆ ಆಗಿದೆಯಲ್ಲ. ವಾರ್ನಿಂಗ್ ಕೊಟ್ಟರು, ನೋಟಿಸ್ ಕೊಟ್ಟರು, ಭಿನ್ನಮತೀಯ ಚಟುವಟಿಕೆಗಳನ್ನು ನಿಲ್ಲಿಸೋದಕ್ಕಾಗ್ತಾ ಇಲ್ಲ. ಆದ್ದರಿಂದ ಅವರಿಗೆ ಪಕ್ಷದ ಸಂಘಟನೆಯಲ್ಲಿ ಜವಾಬ್ದಾರಿಗಳನ್ನು ಕೊಡೋದು ಅನ್ನುವ ಚರ್ಚೆ. ರಾಷ್ಟ್ರ ಮಟ್ಟದಲ್ಲಿ ಒಬ್ಬರಿಗೆ, ಒಂದಿಬ್ಬರಿಗೆ ರಾಜ್ಯ ಮಟ್ಟದಲ್ಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.